ಏನು ಎಷ್ಟು ಪ್ರಕಾರ ಅದು ಇದರಲ್ಲಿ ನಾನು ಮಾಹಿತಿ ಇಲ್ಲ. ಅದು ಪ್ರತಿನಿತ್ಯ 15 ಇದು 2022 ಇಂದ ಸಿನ್ಸ್ ಫ್ರಮ್ ತುಮಕೂರಿಂದ ಬೆಳಗಾವಿಯವರೆಗೆ ಕೂಡ ಇದೆ. ಹೌದಲ್ಲ, ನಿಮಗೆ ಗೊತ್ತಿಲ್ಲ ಅಲ್ಲ, ರಿಯಾಲಿಟಿ ಗೊತ್ತಿಲ್ಲದೆ ಮಾತಾಡಬಾರ್ದು. ನನ್ನ ಹತ್ರ ಮಾಹಿತಿ ಇದೆ, ಏನಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದೆ ಅಲ್ವಾ. ಹಾಂ, ಅದನ್ನೇ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆ ಇದ್ರೆ ಎಲ್ಲ ಸಿಗ್ತದೆ. ಯಾವ ಬೀಟೆ ನೋಡ್ಕೊಂಡು ಬನ್ನಿ, CCTV ಇದೆಯಾ ಇಲ್ವಾ ಅಂತ. ಆಯಿತು, ನಮಗೆ ಇನ್ಕ್ವೈರಿಯಲ್ಲಿ ಮಾಡ್ತೀವಿ. ನಮ್ಮದು ಲೇನ್ ಡಿಸಿಪ್ಲಿನ್ ಪ್ರಾಜೆಕ್ಟ್ 2022 ಇಂದ ಕೂಡ ಇದೆ. ಅದರಲ್ಲಿ 12 ಕ್ಯಾಮ್ರಾಗಳಿದ್ದಾವೆ. ಅಲ್ಲಿ ಇದ್ರ ರಿಲೇಟೆಡ್ ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಕೂಡ ಆ ಟೋಲ್ ಗೇಟ್ ಆಫೀಸ್ ಏನು ಹೆಬ್ಬಾಳ್ ಟೋಲ್ ಗೇಟ್ ಆಫೀಸ್ ಇದೆ, ಅದ್ರ ಪಕ್ಕನೇ ಇದೆ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಅಪೂರ್ವ ಆ್ಯಂಡ್ ಬಿಫೋರ್ ದಟ್ ಏನು ಲೇನ್ ಡಿಸಿಪ್ಲಿನ್ ವಯಲೇಷನ್ಸ್ ಆಗುತ್ತೆ ಅದರದ್ದು ಫೋಟೋಸು ಒಂದು ಅವ್ರ ಹತ್ರ ಇಡುವಂತಹ PDMS ಡಿವೈಸಸಲ್ಲಿ ಬರ್ತದೆ. ಅದನ್ನು ನೋಡಿ ಅಲ್ಲಿ ವೆಹಿಕಲ್ಸನ್ನು ಸ್ಟಾಪ್ ಮಾಡಿಬಿಟ್ಟು ಮಾಡುವಂತಹ ಪ್ರಕ್ರಿಯೆ ಇದು 2022ರಿಂದ ಈ ಪ್ರಾಜೆಕ್ಟ್ ಏನು ತುಮಕೂರು ಎಲ್ಲ ಜಿಲ್ಲೆ ಟಿಲ್ ಬೆಳಗಾವಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ಇದು ಒಂದು ಪ್ರತಿನಿತ್ಯ ಏನು ಮಾಡ್ತಾಯಿದ್ರು ಆ ಕೆಲಸವನ್ನು ಮಾಡ್ತಾಯಿದ್ರು. ನಿನ್ನೆ ಕೂಡ ಆ ಕನ್ಸರ್ನ್ ಒಂದು ಕ್ಯಾಂಟರ್ ವೆಹಿಕಲ್ನ ಸ್ಟಾಪ್ ಮಾಡಲಿಕ್ಕೆ ಹೋದಾಗ ಕ್ಯಾಂಟರ್ ವೆಹಿಕಲ್ ಏನು ಓಡಿಸ್ತಾ ಇದ್ದ ವ್ಯಕ್ತಿ ಡ್ರೈವರ್ ಲೆಫ್ಟ್ಗೆ ಹೋಗೋ ಬದಲು ಸಡನ್ನಾಗಿ ಅವರು ಸ್ವಲ್ಪ ರೈಟಿಗೆ ಬಂದಿದ್ದಾರೆ. ಹಾಗಾಗಿ ಅದು ಸಡನ್ನಾಗಿ ನಮ್ಮ ಸಿಬ್ಬಂದಿಯ ಮೇಲೆ ಹರಿತದೆ. ಅದಾದಮೇಲೆ ಇಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ತದನಂತರ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನು ಅಪ್ಪಿರ್ತಾರೆ. ಏನು ನಾವು ಅವ್ರಿಗೆ ಕೇಸ್ ಹಾಕಲಿಕ್ಕೆ ಬಳಸ್ಕೊಂಡೇ ಇಲ್ಲ. ಅವರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾವು ಈವನ್ ಚೆಕ್ ಪೋಸ್ಟಲ್ಲಿ ಕೂಡ ಹಾಕ್ತಾ ಇದ್ದೀವಿ. ಹಾಂ, CCTV ಇದ್ದರೆ ಏನು ಮಾಡ್ತಾಯಿತ್ತು? ಇದೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಅಲ್ಲ, ಇಲ್ಲ ಅಂತ ಸಮಸ್ಯೆ ಆಗಿದೆ ಅಂತಿರಲ್ಲ, ಹೆಂಗೆ? ಅದು ಯಾವಾಗ ಕೂಡ ಎಷ್ಟು ಕೆಲಸ ಮಾಡಿದ್ರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆನೂ ಹೇಳಿದ್ದೀನಿ. ಯಾರು ತುಂಬ ದೊಡ್ಡದಾಗಿ ಕಮೆಂಟ್ಸ್ ಹಾಕಿದ್ದಾರೆ ಕೇಸ್ ಮಾಡಪ್ಪ ಅಂತಲೂ ಕೂಡ ಹೇಳಿದ್ದೀನಿ. ಎಲ್ಲದಕ್ಕೆ ಒಂದು ಮಿತಿ ಇರ್ತದೆ. ಪೊಲೀಸವರು ಎಷ್ಟು ರೀತಿ ಮಾಡಬೇಕು, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ನೀವು ಎಲ್ಲದಕ್ಕೆ ಮಾಡ್ತಾಯಿದ್ರೆ ಹಾಗೆ ನಿಮಗೆ ಯಾರ ಮೇಲಾದರೆ ಕಂಪ್ಲೇಂಟ್ಸ್ ಇದ್ದರೆ ಬನ್ನಿ ಕೊಡಿ. ಅಲ್ಲಿ ಕೂತ್ಕೊಂಡು ಅದು ಹಾಗೆ ಇದು ಹೀಗೆ ಮಾತಾಡೋಕ್ಕೆ ಎಲ್ಲರಿಗೆ ಈಸಿ ಇರ್ತದೆ. ನೀವು ಇಲ್ಲಿ ಬಂದುಕೊಂಡು ಅದನ್ನೇ ಹೇಳಿದ್ದೀನಿ. ಈಗ ನಾವು ಪೊಲೀಸ್ ಪಡೆ ಅಂತ ಹೇಳಿ ಕೂಡ ಮಿತ್ರ ಪಡೆ ಚನ್ನಗಿರಿಲೆಲ್ಲ ಮಾಡ್ತಾ ಇದ್ದಾರೆ. ಏನಾದರೂ ನಿಮಗೆ ಪೊಲೀಸ್ದು ಏನು ಪೇನ್ಸ್ ಇದೆ ಅಥವಾ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಆ ಥರ ಯಾರಾದರೂ ತಪ್ಪು ಮಾಡಿದ್ರೆ, ಕರಪ್ಷನ್ ಮಾಡ್ತಾಯಿದ್ರೆ, ಅಲಿಗೇಷನ್ಸ್ ಇದ್ದರೆ ಕಂಪ್ಲೇಂಟ್ ಕೊಡಿ, ಖಂಡಿತ ನಾವು ಆ್ಯಕ್ಷನ್ ತೊಗೊಳ್ಳೋಣ. ಅದು ಬಿಟ್ಟು ಈಗ ಅವರು ಸಿಬ್ಬಂದಿ ಸತ್ತಿದ್ದಾರೆ, ನಿಮಗೆ ಯಾರಿಗೆ ನೋವು ಇರೋದಿಲ್ಲ, ಅದು ಬಿಟ್ಟು ಈ ಥರ ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ರೀತಿ ನಮಗೆ ಮಾರಲ್ ಸಪೋರ್ಟ್ ಕೊಡ್ತೀರಾ ಅಂತ ತಿಳ್ಕೊಳ್ಬೇಕು. ಅದರಲ್ಲಿ ಸಾವಿನೊಂದಿಗೆ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ನಮಗೆ ನಿಜವಾಗ್ಲೂ ಬೇಜಾರಾಗಿದೆ. ಥ್ಯಾಂಕ್ ಯು.